ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಲ್ಲಿ, ಅಪ್ಪು, ಇಷ್ಟೊಂದು ಲೆಟರ್ಸು. ಅಮ್ಮ, ನೀವು ಪ್ರತಿ ಸಾರಿ ಲೆಟರ್ ಬರ್ದಾಗ್ಲೂ ಅದು ಎಷ್ಟು ನೊಂದ್ಕೊಂಡಿರ್ತೀರ ಅಂತ ನನಗೆ ಗೊತ್ತು. ಇಲ್ಲಿರೋದು ಬರೀ ಲೆಟರ್ಸ್ ಅಷ್ಟೇ ಅಲ್ಲ, ನಿಮ್ಮ ಭಾವನೆಗಳು. ಇದರಲ್ಲಿ ನಿಮ್ಮ ನೋವಿದೆ, ನಿಮ್ಮ ಕಾಳಜಿ ಇದೆ, ಕೊರಗಿದೆ, ಕಣ್ಣೀರಿದೆ. ಅದಕ್ಕೆ ನಾನು ಕಾರಣ ಆದ್ನಲ್ಲ ಅನ್ನೋದೇ ನನಗೆ ತುಂಬ ನೋವಾಗ್ತಿದಮ್ಮ. ಸಾರಿ, ವೆರಿ ಸಾರಿ. ಭೂಮಿ, ಕಂದ, ಕೊನೆಗೂ ಈ ಅಮ್ಮ ಬರ್ದಿದ್ದನ್ನ ಓದೋದಕ್ಕೆ ನೀನು ಮನ್ಸು ಮಾಡಿದ್ಯಲ್ಲ. ನನ್ನ ಮೇಲೆ ನಿನಗೆ ಕರುಣೆ ಬಂತಲ್ಲ. ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನೂ ಓದೋದಕ್ಕೆ ನೀನು ಮನ್ಸು ಮಾಡಿದ್ಯಲ್ಲ. ಅದಕ್ಕೆ ಮೊದಲು ನಿನಗೆ ಥ್ಯಾಂಕ್ಸ್ ಹೇಳ್ತೀನಿ ಕಂದ. ಹಾಗೆ ಆದರೆ ನನ್ನ ಮೊಮ್ಮಗನ ಫೋಟೋ ಕಳಿಸ್ಕೊಡೆ. ಅವನನ್ನು ನೋಡಬೇಕು ಅಂತ ತುಂಬ ಮನ್ಸು ಹಂಬಲ ಆಗ್ತಾ ಇದೆ. ಪ್ಲೀಸ್ ಕಣೆ ಭೂಮಿ. ನಿಂಗೆ ಗೊತ್ತಾ ಕಂದ, ಎಷ್ಟೋ ಸಲ ನನಗೆ ನಿದ್ರೆ ಬರ್ದೆ ಮಧ್ಯರಾತ್ರಿ ನಿನ್ನ ನೆನಪಲ್ಲಿ ಎದ್ದು ಕೂತಿದ್ದೀನಿ. ಸದಾ ನಿಂದೇ ನೆನಪು ಕಣೆ. ನಿನ್ನ ಯಾವಾಗ ನೋಡ್ತೀನಿ, ನಿನ್ನ ಹತ್ರ ಯಾವಾಗ ಮಾತಾಡ್ತೀನಿ, ನಿನ್ನ ನೋಡೋ ದಿನ ಅದು ಯಾವತ್ತು ಬರುತ್ತೋ ಕಾಯ್ತಾ ಇದ್ದೀನಿ ಬಂಗಾರ. ಆದರೆ ಏನು ಮಾಡೋದು, ನಿಂದೇನು ಕಾರಣನೋ, ನಿನ್ಗೇನು ಪ್ರಾಬ್ಲಮ್ ಇದೆಯೋ ನನಗೊಂದು ಅರ್ಥ ಆಗ್ತಾ ಇಲ್ಲ ಕಣೆ. ಈಗಿಷ್ಟಕ್ಕಾದರೂ ಮನ್ಸು ಮಾಡಿದ್ಯಾ. ಇನ್ನು ನೋಡೋ ದಿನಾನೂ ಹತ್ರ ಇದೆ ಅಂತ ನಾನು ಭಾವಿಸ್ತೀನಿ ಕಂದ. ಆದಷ್ಟು ಬೇಗ ಆ ದಿನ ಹತ್ರ ಬರಲಿ ಅಂತ ಆ ದೇವರಲ್ಲಿ ಆತ್ಮಾರ್ಥವಾಗಿ ಕೇಳ್ಕೊತೀನಿ ಪುಟ್ಟ. ನನಗೆ ಅರ್ಥ ಆಗುತ್ತಮ್ಮ, ನಾನಿಲ್ಲದೆ ನೀವೆಷ್ಟು ನೋವು ಅನುಭವಿಸ್ತಿರ್ತೀರಾ ಅಂತ. ಆದರೆ ನಾನು ತಾನೇ ಏನು ಮಾಡಲಿ, ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ನಾನು. ನನಗೂ ನಿಮ್ಗಳ ಜೊತೆ ಇರಬೇಕು, ಎಲ್ಲ ಮೊದಲಿನ ಥರ ಆಗಬೇಕು, ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರಬೇಕು ಅಂತ ಆಸೆ ಇದೆ. ಆದರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ನನ್ನಿಂದ ನಿಮ್ಗಳಿಗೆ ನೋವಾಗಿದೆ ನಿಜ. ಆದರೆ ನನ್ನ ಕಣ್ಣು ಮುಂದೆ ನನ್ನ ಮಗ ಮತ್ತು ಗೌತಮ್ ಅವರು ಚೆನ್ನಾಗಿದ್ದಾರಲ್ಲ, ಕ್ಷೇಮವಾಗಿದ್ದಾರಲ್ಲ, ಅದೇ ಒಂದು ದೊಡ್ಡ ನೆಮ್ಮದಿ ನನಗೆ. ಅವ್ರಿಗೆಲ್ಲ ಏನಾಗ್ಬಿಡುತ್ತೆ ಅನ್ನೋ ಭಯಕ್ಕೇನೆ ನಾನೆಲ್ಲನೂ ಬಿಟ್ಟು ಬಂದಿದ್ದೆ. ಎಲ್ಲರಿಂದ ದೂರ ಆಗಿ ಬದುಕ್ತೆ. ಈಗಲೂ ನಾನು ಆ ಕಾರಣಕ್ಕೆ ಅವರಿಂದ ದೂರನೇ ಇರೋದು. ಅವ್ರಿಗೆ ಮಾತ್ರ ಏನೂ ಆಗಬಾರ್ದು. ನಾನೆಲ್ಲ ಅನ್ನೋ ನೋವು ಇರ್ಬೋದು, ಆದರೆ ನೀವೆಲ್ಲ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದೀರಲ್ಲ, ಅಷ್ಟು ಸಾಕು ನಾನು. ಅದಕ್ಕೋಸ್ಕರ ಯಾವ ಕಲಂಕನ ಬೇಕಾದರೂ ಹೋಗ್ತೀನಿ. ಏನೇ ಅಪವಾದ ಬಂದರೂ ಅದನ್ನು ತಗೋತೀನಿ. ಲೆಟ್ರ್ನಲ್ಲಿ ಇದನ್ನೆಲ್ಲ ಹೇಳೋದಕ್ಕಾಗಲ್ಲ ಅಮ್ಮ. ಪ್ರತಿಯೊಬ್ಬರಲ್ಲೂ ಹೇಳ್ಕೊಳಕ್ಕಾಗದೇ ಇರೋವಂಥದ್ದು ತುಂಬಾನೇ ಇರುತ್ತೆ. ಅದು ನಮ್ಮನ್ನು ಕಟ್ಟಾಕುತ್ತೆ, ಅಯ್ಯೋ ಅನಿಸುತ್ತೆ, ನಮ್ಮನ್ನು ಒತ್ತಾಡಿಸುತ್ತೆ. ಹೇಳಕ್ಕೂ ಆಗಲ್ಲ, ಬಿಡಕ್ಕೂ ಆಗಲ್ಲ. ತುಂಬ ಕಷ್ಟ ಅದು. ಅಮೃತಧಾರೆ